ಕಳ್ಳ ಅಂತ ಹೇಳಿದ್ರಲ್ಲಪ್ಪ, ಕಾಯಿ ಕಳ್ಳ, ಕೊಬ್ಬರಿ ಕಳ್ಳ, ಅದೆಂತದ ಕಳ್ಳ ಅಂತ ನಿಮಗೆ ಮಾನ ಮರ್ಯಾದೆ ಇದ್ರು ತೋರಿಸ್ರಿ. ಈಗಲೂ ಹೇಳ್ತೀನಿ ಆ ಪದ. ಇಲ್ಲಿ ಕಳ್ಳ ಹೌದು, ಪಾರ್ಟಿನೇ ಸೇರಿಲ್ಲ. ಕೂತ್ಕೊಳ್ಳೀಗ ನಿಮ್ಗೆ ಶಿವಲಿಂಗ ಅವ್ರೆ, ಅಧ್ಯಕ್ಷ ಶಿವ ಒಂದ್ ಸೆಕೆಂಡ್ ಅಂತ ಆದ್ಮೇಲೆ ಸಾಬೀತುಪಡಿಸ್ಲಿ. ಅವ್ರು ಕಳ್ಳ ಅವ್ರು ಸಾಬೀತುಪಡಿಸ್ಲಿ. ನಾನು ಅವ್ರ ಮನೇಲಿ ಚೀತ ಮಾಡ್ತೀನಿ. ಅವ್ರು ಮೊದಲು ಸಾಬೀತುಪಡಿಸ್ಲಿ. ಅವ್ರು ಇವರು ಇಬ್ರು ಗಟ್ಟಿ ಮಾಡದೆ ಇವ್ರ ಕೆಲಸ. ಅಧ್ಯಕ್ಷ ಮಾಡಿರ್ತಕ್ಕಂಥ ನಿರೂಪಣೆ ಇದಕ್ಕೆ ಬಗ್ಗಲ್ಲ ಚೆಕ್ಕಲ್ಲ. ಇವರು ಕಳ್ತನ ಮಾಡಿದ್ರೆ ಈಗ ನಮ್ಮ ನಾವು ಪಕ್ಷ ಸೇರಿರುವಂತ ವಿರೋಧ ಪಕ್ಷದ ನಾಯಕರಿಗೆ ಸಂವಿಧಾನ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಗ್ಗೆ ಅರಿವಿಲ್ಲ, ತಿಳುವಳಿಕೆ ಇಲ್ಲದೆ ಮಾತಾಡ್ತಾರೆ. ಅವತ್ತು ಸ್ಪೀಕರ್ಗೆ ಸ್ಟ್ರೆಚರ್ ಪಾಸ್ ಆಗಿರೋದು ಕಾಪಿ ಬೇಕಾ? ಆಮೇಲೆ ಮಾತಾಡೋಣ. ಮಾಡ್ತೀನಿ. ಜನಾರ್ದನ್ ರೆಡ್ಡಿ ಅವರು ಇಲ್ಲಿ ನಿಂತಿದ್ದಾರೆ. ಅನ್ನ ತಿಂದಿದ್ದೇನ್ರಿ, ಯಾಕ್ರಿ ಗೌರವದಿಂದ ಬಂದ್ವಿ, ನಮಗ ಅವಮಾನ ಮಾಡ್ತೀರಾ ನೀವು? ಏನ್ ತಪ್ಪು ಮಾಡಿದ್ವಿ ಅಂತ? ನಿಮ್ ಮನೆ ಕಟ್ಟೋದಕ್ಕೆ ನಮಗೆ ಮನೆಗೆ ಬೆಂಕಿ ಹಾಕ್ತೀರಾ? ಓ, ಡ್ಯಾನ್ಸ್ ಮಾಡಕ್ ಬಂದಾರ. ಡ್ಯಾನ್ಸ್ ಯಾರು ಕೇಳೋದಿಲ್ಲ, ಕೇಳೋದಿಲ್ಲ. ನೀವು ಮೊದಲು ಕೇಳ್ರಿ, ಕೇಳಿ. ಕಳ್ಳ ಅಂತ ಕೇಳಿ. ಕಳ್ಳ ಯಾರು ಅಂತ ಹೇಳಿ ಮೊದಲು. ಕಳ್ಳ ಯಾರು ಹೇಳ್ರಿ? ಕಿತ್ತೂರ್ ಕಳ್ಳ ಯಾರು, ಒಬ್ಬರಿ ಕಳ್ಳ ಯಾರು ಹೇಳಿ ಮೊದಲು. ಅದೆಲ್ಲ ಆಚೆ ಮಾತಾಡೋಣ. ಸಭಾಧ್ಯಕ್ಷರೇ, ಈಗ ಆ ಕಳ್ಬಲ್ಲಿ ತಪ್ಪಿದೆ. ಈಗಾಗಲೇ ಈಗ ಸದನವನ್ನು 10 ನಿಮಿಷ ಮುಂದೂಡ್ತೇನೆ. ಹೆಣ್ಣಿನ ಒಬ್ಬ ಮನೆಯಲ್ಲಿ ಅವರ ಹೆಂಡತಿ ಬಗ್ಗೆ ನೀವು ಮಾತಾಡ್ತೀರಾ ಅಂದ್ರೆ, ಕಲೆಕ್ಷನ್ ಮಾಡಗಮ್ಮ ಅಂತ ಅವ್ರ ಹೆಂಡತಿಗೆ ಮಾತಾಡ್ತೀರಾ ಅಂದ್ರೆ, ಇದು ನಾವು ಸದನದಲ್ಲಿ ಯಾಕಿರ್ಬೇಕು? ಇಂಥ ಸದನದಲ್ಲಿ ಮಾತಾಡ್ಲಿ. ನನ್ಗೂ ಅವ್ರಿಗೂ ದ್ವೇಷ ಇದೆ, ಬೇಕಾದಷ್ಟು ಜಗಳ ಆಗಿದೆ, ಆಡೋಣ ನಾವು ಬೇಕಾದ್ರೆ. ನಾವು ಅದಕ್ಕೆ ಪೊಲಿಟಿಕಲ್ ಆಗಿ ನಾವು ಬಂದಿದ್ದೀರಿ. ಮನೆಯವ್ರನ್ನೆಲ್ಲ ಕರ್ಕೊಂಡು ಮನೆಯವ್ರನ್ನೆಲ್ಲ ಕರ್ಕೊಂಡ್ಬರ್ತೀರಾ? ನಿಮಗೆ ಅದು ಶಿವಲಿಂಗ ಮಾತಾಡಿ ಅಧ್ಯಕ್ಷರೇ, ಅವ್ರು ಮಾತಾಡಿ ಆಗ್ಲಿ. ಅಧ್ಯಕ್ಷರೇ, ಇನ್ನು ಸಮರ್ಥನೆ ಮಾಡ್ಕೋತಾರೆ ಪ್ರತಿಪಕ್ಷ ನಾಯಕರಲ್ಲಿ ನಿಮ್ಮವ್ರ ಅಧ್ಯಕ್ಷರೇ, ಏನ ಅನ್ಗಡ್ಲಿ. ನಾನು ತಮ್ಮನ್ನ ವಿನಂತಿ ಮಾಡ್ಕಂತೀನಿ, ತಾವು ಕಡತನ ತರಿಸಿ. ಇಲ್ಲ ಇದೆ, ನಾವು ಬರ್ದಿಲ್ಲ ಕಡತ, ಸರ್ಕಾರದವ್ರು ಬರ್ದಿರೋದು. ನಿಮ್ಮ ಆದೇಶದ ಮೇಲೆ ಬರ್ಕೊಳ್ಳೋದು ಪ್ರತಿಯೊಂದು ಬರೆದಿದ್ದಾರೆ. ನಾವೇನಾದ್ರೂ ಅವ್ರ ಮನೆಯವ್ರ ಬಗ್ಗೆ ಆಗಿ ಅವರ ವ್ಯಕ್ತಿ ಚಾರಿತ್ರ ಮಾಡಿರೋದು, ಅವ್ರೇನ ಕಳ್ಳ ಪಳ್ಳ ಅಂದ್ರಂತಲ್ಲ, ಅದೇನ ತೆಗ್ಸ್ಬಿಡಿ. ತೆಗ್ಸಿ, ಇಲ್ಲಿ ತೆಗ್ಸಿ, ರೆಕಾರ್ಡಲ್ಲಿ ಇರ್ಬೇಕು. ರೆಕಾರ್ಡಲ್ಲಿ ಇದೆ, ತೆಗ್ಸಿ. ಅವ್ರು ಹೇಳಿರೋದು ರೆಕಾರ್ಡಲ್ಲಿ ಅಲ್ಲ ಸ್ವಾಮಿ. ಗೊತ್ತಾಯ್ತು, ನಿಮ್ಗೆ ಹೇಳುವುದೆಲ್ಲ ವಿಚಾರ ಗೊತ್ತಾಯ್ತು.
ಪಾಲಿಟಿ ಆಗ್ತವೆ ವಿಶ್ವಲಿಂಗ ಅವರು. ನಮಗೆ ಕಿವಿ ಕೇಳುತ್ತಿಲ್ಲ ನೋಡಿ, ಇಲ್ಲಿ ಎಲ್ಲ ಈಗ ನಾಯಕರು ಕೂತಲು ಅವ್ರಿಗೆ ಕಿವಿಗಳು ಒಂದ್ ಸೆಕೆಂಡ್ ಶಿವಲಿಂಗ ಅವರು, ಒಂದ್ ಸೆಕೆಂಡ್ ನೋಡಿ, ಎಲ್ಲ ಕೇಳಿ. ನೀವು ನಾವು ನಮಗೂ ಎರಡು, ನಿಮ್ಗೆ ಎರಡು ಅಧ್ಯಕ್ಷರೇ, ನಿಮ್ಗೆ ಎರಡು ಆಪ್ಷನ್, ಅದನ್ನ ಹಂಗೆ ರಿಟೈನ್ ಮಾಡಿ ನಾವು ಅದೇ ತರ ಅವ್ರಿಗೆ ಏನೇನ್ ಪದ ಹೇಳಿದ್ರು ಇನ್ನೊಂದ್ ಸ್ವಲ್ಪ ಜಾಸ್ತಿ ಸೇರಿಸಿ, ಅದಕ್ಕೆ ಬೇರೆ ಬೇರೆ ಅದಲ್ಲ, ಹಾ ನಗಾಡ್ಬೇಕು, ಅದಕ್ಕೆ ಬೇಕಾದ್ರೆ ಹುಚ್ಚು ಅಂತಾನು ಬೇಕಾದ್ರೆ ಸೇರ್ಸ್ಕೊಂತಿರ್ಬೇಕಾದ್ರೆ ಅದನ್ನ ಮಾಡಿ. ಇಲ್ಲ ಅವರು ಒಂದು ಕರೆಕ್ಟಾಗಿ ಕ್ಷಮಾಪಣೆ ಅನ್ನೋ ಪದನ ಉಪಯೋಗ ಮಾಡಿ ಕೇಳಬೇಕು. ಸಬೂಬ್ ಕೇಳಿದ್ರೆ ನಾವಿಲ್ಲ, ನೀವು ನಡ್ಸ್ಕೊಂಡು ಹೋಗಿ, ಆ ಪದಗಳು ಹಂಗೆ ಇರಲಿ ಅಷ್ಟೇ. ಈಗ ನಮ್ಮ ಆಯ್ತು, ನಿಮ್ ತೀರ್ಮಾನನೇ ನೀವು ಕೊಡಿ ಅಷ್ಟೇ. ಈಗ ಬೆಳಿಗ್ಗೆ ನಡೆದಂತ ಘಟನೆ ಅದು ನಮ್ಗೆ ಯಾರಿಗೂ ಕೂಡ ಶೋಭೆ ತರೋದಿಲ್ಲ. ಒಂದು ಯಾರಿಗೂ ಕೂಡ ಅದು ಇಡೀ ಅದು ಯಾರ್ದು ಎಲ್ಲರೂ ತಪ್ಪಿದೆ ಅದರಲ್ಲಿ, ಅವರು ತಪ್ಪು ಇವರು ತಪ್ಪು ಅಂತ ಅಲ್ಲ. ಇದಕ್ಕೆ ನಾವು ನಮ್ಮಷ್ಟಕ್ಕೆ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಒಂದು ಇಲ್ಲಿ ಇವತ್ತು ಸದಸ್ಯರು ತಾವು ಇವತ್ತು ಪ್ರಜಾಪ್ರಭುತ್ವ ಧರಣಿ ಮಾಡಬೇಕಂತೇಳಿ ತಮಗೆ ಧರಣಿ ಅವಕಾಶ ಇವತ್ತಿದೆ. ಅಲ್ಲಿ ಯಾರು ಇವತ್ತು ಅರ್ಧ ಪಕ್ಷ ಸದಸ್ಯರು ನಮಗೆ ನರೇಗಾ ಬಗ್ಗೆ ಮಾತಾಡಬೇಕಂತೇಳಿ ತಯಾರು ಮಾಡಿಕೊಂಡು ಬಂದಿದ್ದಾರೆ, ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಅವ್ರು ಬಂದು ಕೇಳಿದರು. ಇದಕ್ಕೆ ತದನಂತರ ರಿಪ್ಲೈ ಮಾಡಿಕೊಂಡು ರೆಸಲ್ಯೂಷನ್ ಮೂವ್ ಮಾಡಬೇಕಂತೇಳಿ ಅದಕ್ಕೆ ಅನುಗುಣವಾಗಿ ಪ್ರಾರಂಭ ಇಲ್ಲಿ ಮಾತಾಡಿದರು. ಬೇರೆಯವರು ಕೂಡ ಮಾತಾಡಿದ್ದಾರೆ, ಆಗ ಕೂಡ ಕೆಲವೊಂದು ಅಡಚಣೆ ಇತ್ತು. ಶಿವಲಿಂಗ ಅವರು ಮಾತಾಡಿದರು. ಮಾತಾಡೋ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿದೆ, ವೆಲ್ಲಲ್ಲಿದ್ದವ್ರು ತಾವು ಅಲ್ಲಿ ಯಾವ ಏನು ಹೇಳಿದ್ರು ಕೂಡ ಅದು ರೆಕಾರ್ಡಿಗೆ ಬರೋದಿಲ್ಲ. ಅವ್ರು ಏನು ಹೇಳಿರ್ತಾರೆ ಅದು ಇಲ್ಲಿ ರೆಕಾರ್ಡಿಗೆ ಇರ್ತದೆ, ಇದು ಕೂಡ ಇವತ್ತು ಹೋಗ್ತದೆ. ಇವತ್ತು ನಾವು ಆ ಕಡೆ ದ್ವೇಷದಿಂದ ಅಲ್ಲ, ಏನೋ ಒಂದು ಹೆಚ್ಚು ಕಮ್ಮಿ ಆಗಿದೆ, ನಮ್ಮನ್ನೇ ಆತ್ಮಾವಲೋಕನ ಮಾಡಿಕೊಂಡು ನಾವಿಲ್ಲಿ ಕೂತ್ಕೊಂಡಾಗ ಮಾತದಕ್ಕೆ ಪರಿಹಾರ ಅಲ್ಲಿ ಕೂತ್ಕೊಂಡವ್ರು ಅಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಬೇಕು, ಇಲ್ಲಿ ಕೂತ್ಕೊಂಡು ಇಲ್ಲಿ ಆತ್ಮಾವಲೋಕನ ಮಾಡಬೇಕು, ನಾನು ನನ್ನನ್ನು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಆವಾಗ ಮಾತದಕ್ಕೆ ಸೂಕ್ತವಾದ ಪರಿಹಾರ ಮತ್ತು ಗೌರವ ಬರಲಿಕ್ಕೆ ಸಾಧ್ಯವಾದ ಹೊರತು ಅವನು ತಪ್ಪಂತ ನೀವು ಹೇಳಲಿಕ್ಕೆ ಇತ್ತು, ನೀವು ತಪ್ಪಂತ ಅವ್ರು ಹೇಳಲಿಕ್ಕೆ ಇತ್ತು, ಯಾರಿಗೆ ಕುಡಿದು ಗೌರವ ಬರಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಸ್ಪಷ್ಟತೆಯಿಂದ ಎಂದು ಕೆಲವೊಂದು ಸಂದರ್ಭದಲ್ಲಿ ಗೊತ್ತಿಲ್ಲದ ಈ ಸನ್ನಿವೇಶಗಳು ಬರ್ತದೆ. ಇದರಲ್ಲಿ ಎಲ್ಲರಿಗೂ ಹ್ಯೂಮನ್ ಎರರ್ ಇದ್ದೇ ಇರ್ತದೆ. ಮನುಷ್ಯನ ತಪ್ಪು ಕೆಲವೊಮ್ಮೆ ಆಗೇ ಆಗ್ತದೆ, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದಕ್ಕೊಂದು ಉತ್ತಮವಾದ ಪಾಸಿಟಿವ್ ನೇಚರ್ನಲ್ಲಿ ನನ್ನ ಕನ್ಕ್ಲೂಷನ್ ತರಿಸ್ಕೊಂಡು ನಾವು ಮುಂದೆ ಹೋಗುವಂಥ ಕೆಲಸ ಇವತ್ತು ಆಗಬೇಕಾದ್ರು. ಇಲ್ಲೇನು ತಾವೆಲ್ಲ ಶಾಸಕರಿದ್ರಿ, ಸನ್ಮಿತ್ರರಿದ್ರಿ, ಜೊತೆಯಲ್ಲಿ ತಾವು ಇರುವಂಥದ್ದು ಒಬ್ಬರೊಬ್ಬರು ವೈರಿಗಳಿಂದ ನಾವು ನೋಡುವಂಥದ್ದು. ಆ ಒಂದು ಕಾಲಘಟ್ಟದಲ್ಲಿ ಕೆಲವರಿಗೆ ತಾಳ್ಮೆ ಇರ್ತದೆ, ಎಷ್ಟೇ ಬೈದರು ಏನೇ ಟೀಕೆ ಮಾಡಿದ್ರು ಕೂಡ ಕೆಲವದನ್ನು ತಾಳ್ಮೆಯಿಂದ ಕೇಳ್ಕೊಳ್ತಾರೆ. ಕೆಲವರಿಗೆ ಇವತ್ತು ತಾಳ್ಮೆ ಇರೋದಿಲ್ಲ. ಅಲ್ಲಿ ಅವ್ರು ನಿಂತಾಗ ನಿಮ್ಮ ಪ್ರತಿಭಟನೆ ಭ್ರಷ್ಟಾಚಾರ ವಿರುದ್ಧ, ಅಬಕಾರಿ ಸಚಿವರ ವಿರುದ್ಧ, ಬೇರೆ ಬೇರೆ ಶಾಸಕರು ನರೇಗಾ ಬಗ್ಗೆ ಮಾತಾಡುವಾಗ ನಿಮ್ಮದು ಪ್ರತಿಭಟನೆ ಏನು ಯಾರಿಗೂ ಅಡ್ಡಿಪಡಿಸಲಿಲ್ಲ. ಇಲ್ಲಿ ಕೂತ್ಕೊಂಡು ಅವರಷ್ಟೇ ಅಲ್ಲಿ ಮಾತಾಡೋ ಸಂದರ್ಭದಲ್ಲಿ ಅವರನ್ನು ವೈಯಕ್ತಿಕವಾಗಿ ಅವರ ಹೆಸರು ಕರೆದುಕೊಂಡು ವೈಯಕ್ತಿಕವಾಗಿ ವಿಚಾರ ಹೇಳಿದಾಗ ಸಡನ್ ಅವರಿಗೆ ಇಮೋಷನಲ್ ಆಗಿ ಬಂದಿದೆ. ನಾವೆನಿಸ್ತೇವೆ ಅವ್ರು ಆ ರೀತಿ ಮಾಡಬಾರ್ದು, ಈ ರೀತಿ ಕರೆಕ್ಟ್. ದೇವರು ನಮ್ಮನ್ನೆಲ್ಲರನ್ನು ಕೂಡ ಒಂದೇ ರೀತಿ ಸೃಷ್ಟಿಸಲಿ, ಎಲ್ಲಿಯೂ ಕೂಡ ಸೃಷ್ಟಿಸಲಿಲ್ಲ. ನೀವು ಮಾತಾಡಿದಾಗೆ ನಾನು ಮಾತಾಡೋದು, ನೀವು ನೆಗಡ್ದಾಗೆ ನಾವು ನೆಗಡೋದು, ನೀವು ಕೂಗಿದ್ದಾಗೆ ನಾವು ಕೂಗುದಂತೇಳಿ ನಿಮಗೆ ಬೋರ್ ಆಗಿ ಬಿಡ್ತೀವಿ ಅಂತ ಕರ್ಮ ಅಂತೇಳಿ ದೂರ ಹೋಗ್ತೀವಿ. ಬೇರೆ ಟೈಪ್ ಇದ್ದ ಕಾರಣ ಇವತ್ತು ನಾವು ಈ ಸಮಾಧಾನ ಜೀವನ ಮಾಡಲಿಕ್ಕೆ ನಿಮ್ಮ ಹತ್ತಿರ ಇದ್ದವನು ನೀವು ನೆಗಡ್ದಾಗ ನೆಗಡುದು, ನೀವು ಕೂಗಿದಾಗ ಕೂಗುದು, ನೀವು ಹೇಳಿದಾಗ ಹೇಳುದು, ನಿಮಗೆ ಬೋರ್ ಆಗಿ ಬಿಡ್ತದೆ. ಅದಕ್ಕೆ ಬೇರೆ ಬೇರೆ ರೀತಿಯ ವ್ಯಕ್ತಿತ್ವ ರೂಪಿಸಿದ್ದಾರೆ. ಆದ ಕಾರಣ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಬೇರೆ ಬೇರೆ ಟೈಪ್ನ ಜನರಿದ್ದಾರೆ. ಕೆಲವರು ತಾಳ್ಮೆಯವರಿದ್ದಾರೆ, ಕೆಲವು ತಾಳ್ಮೆ ಇಲ್ಲದವರಿದ್ದಾರೆ, ಕೆಲವು ಏನಾದ್ರು ತಾವು ಹೇಳಿದ ಸಕಾರಾತ್ಮಕ ಸ್ವೀಕರಿಸೋರಿದ್ದಾರೆ, ಕೆಲವು ಹೇಳುವಾಗ ಕೋಪ ಬರುವವರಿದ್ದಾರೆ. ಈ ರೀತಿಯ ಒಂದು ಘಟನೆ ಇವತ್ತು ಆಗಿದೆ ಅಂತ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕು. ಎಲ್ಲರೂ ಕೂಡ ಒಂದು ನಮ್ಮೆಲ್ಲ ಪಕ್ಷವನ್ನು ಬಿಟ್ಟು ಒಂದು ಹೆಜ್ಜೆ ನಾವೆಲ್ಲರೂ ಕೂಡ ಶಾಸಕರು, ಜನಪ್ರತಿನಿಧಿಗಳು ಅಂತ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹೋಗೋದು ಅವಕಾಶ ಆಗಬೇಕು. ಇನ್ನು ತಾವಿಲ್ಲಿ